ಮಲೆನಾಡ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಸ್ತಾರ ಹೊಂದಿದ ತಾಲೂಕು ಅಂದ್ರೆ ಹೊಸನಗರ. ಈ ತಾಲೂಕಿಗೆ ಒಂದರ ಮೇಲೊಂದು ಬರೆ ಬೀಳುತ್ತಲೇ ಇದೆ. ತಾನು ಕತ್ತಲಲ್ಲಿ ಮುಳುಗಿ ದೇಶಕ್ಕೆ ಬೆಳಕು ನೀಡಿದೆ. ಆದರೆ ದೀಪದ ಬುಡ ಯಾವತ್ತೂ ಕತ್ತಲು ಎನ್ನುವಂತೆ ಶರಾವತಿ ಹಿನ್ನೀರಿನ ಮುಳುಗಡೆಯಿಂದಾಗಿ ಅನೇಕ ಜನರು ಕಟ್ಟಿಕೊಂಡ ಬದುಕನ್ನೇ ನುಂಗಿ ಹಾಕಿದೆ. 2004ರಲ್ಲಿ ನಡೆದ ವಿಧಾನಸಭಾ ಕ್ಷೇತ್ರಗಳ ಮರುವಿಂಗಡಣೆ ಸಂದರ್ಭದಲ್ಲಿ ಹೊಸನಗರ ಕ್ಷೇತ್ರವನ್ನು ರದ್ದುಗೊಳಿಸಿ ಅದರ ಪಕ್ಕದ ಸಾಗರ ಮತ್ತು ತೀರ್ಥಹಳ್ಳಿ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಇದರಿಂದಾಗಿ ಹೊಸನಗರ ತಾಲೂಕಿನ ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆಯಾಗಿತ್ತು. ಹಾಗಾಗಿ ಹೊಸನಗರ ಜನತೆಗೆ ಮಲತಾಯಿ ಧೋರಣೆ ತೋರ್ತಾ ಇರುವ ಈ ಅವೈಜ್ಞಾನಿಕ ಪರಿಸ್ಥಿತಿಗೆ ಜನರು ಬೇಸತ್ತು ಬದಲಾವಣೆಯ ಹಾದಿಗಾಗಿ ಕಾಯ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಯ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಐತಿಹಾಸಿಕ ನಗರ ಅಂದ್ರೆ ಬಿದನೂರು ಪಟ್ಟಣದಿಂದ ರಿಪ್ಪನ್ಪೇಟೆಯವರೆಗೆ ಬೃಹತ್ ಪಾದಯಾತ್ರೆಯನ್ನ ಮಾಡಲಾಗಿದೆ. ರದ್ದಾದ ಕ್ಷೇತ್ರ ಮರಳಿ ಪಡೆಯೋದೇ ಈ ಹೋರಾಟದ ಮುಖ್ಯ ಉದ್ದೇಶವಾಗಿದೆ. ಪಾದಯಾತ್ರೆಯ ಉದ್ದಕ್ಕೂ ನಮಗೆ ಬೇಕೇ ಬೇಕು, ಹೊಸನಗರ ವಿಧಾನಸಭಾ ಕ್ಷೇತ್ರ ಬೇಕು ಅನ್ನುವ ಘೋಷಣೆ ಮೊಳಗಿದೆ. ಒಂದು ವೇಳೆ ಸರ್ಕಾರ ಕ್ಷೇತ್ರ ಮರುಸ್ಥಾಪನೆಗೆ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.